ನಟಿ ರನ್ಯಾ ಗೋಲ್ಡ್ ಕಹಾನಿ ಒಂದೊಂದಾಗಿನೇ ರಿವೀಲ್ ಆಗ್ತಾ ಇದೆ. ವಿದೇಶದಿಂದ ಅಕ್ರಮವಾಗಿ ಗೋಲ್ಡ್ ತರ್ತಿದ್ದ ರನ್ಯಾಗೆ ಏರ್ಪೋರ್ಟ್ನಲ್ಲಿ ವಿಐಪಿ ಪ್ರೋಟೋಕಾಲ್ ಸಿಗ್ತಾ ಇತ್ತು. ಈ ಬಗ್ಗೆ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆ ನಡೆಸಿದ್ದಾರೆ. ಹಾಗೆಯೇ ಹಿರಿಯ IAS ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಮಧ್ಯೆ ರನ್ಯಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದ್ದು ನಟಿಗೆ ಜೈಲೇ ಫಿಕ್ಸ್ ಆಗಿದೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಜೊತೆಗೂ ಕೂಡ ರನ್ಯಾಗೆ ನಂಟಿತ್ತು ಅನ್ನೋ ಆರೋಪಕ್ಕೆ ಹೈಕಮಾಂಡ್ ವರದಿಯನ್ನ ಕೇಳಿತ್ತು. ಈಗ ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ವರದಿ ತಲುಪಿದೆ. ಗೋಲ್ಡ್ ಕಳ್ಳಸಾಗಣಿಕೆ ಕೇಸ್ನಲ್ಲಿ ರನ್ಯಾಗಿಲ್ಲ ಬೇಲ್. ಅರ್ಜಿ ವಜಾ ಮಾಡಿದ ಕೋರ್ಟ್, ನಟಿಗೆ ಜೈಲೇ ಗತಿ. ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶವನ್ನೇ ಶೇಕ್ ಮಾಡಿದ್ದ ಚಿನ್ನ ಕಳ್ಳಸಾಗಣಿಕೆ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ಪ್ರಕರಣ ಅರ್ಜಿ ವಿಚಾರಣೆ ನಡೆಸಿದ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ ಪೀಠ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ತೀರ್ಪು ನೀಡಿದೆ. ರನ್ಯಾ ರಾವ್ ಪರವಾಗಿ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದ್ರೆ, DRI ಪರವಾಗಿ ಮಧುರಾವ್ ವಾದ ಮಂಡಿಸಿದ್ದರು. ಆದರೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯವು ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿತ್ತು. ಅದರಂತೆ ಕೋರ್ಟ್ ರನ್ಯಾ ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದ್ದು, ರನ್ಯಾಗೆ ಸದ್ಯ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ. ಕೋರ್ಟ್ನಲ್ಲಿ DRI ಪರ ವಕೀಲ ಮಧುರಾವ್ ಏನ್ ವಾದ ಮಾಡಿದ್ರು, ರನ್ಯಾ ಪರ ವಕೀಲರಾದ ಕಿರಣ್ ಜವಳಿ ವಾದ ಏನಿತ್ತು ಅಂತ ನೋಡೋದಾದ್ರೆ, ರನ್ಯಾ ರಾವ್ ಅವರದ್ದು ಕೊಲೆ ಕೇಸಲ್ಲ, ಜಾಮೀನು ಪ್ರಕರಣ. ಇದು ಗೊತ್ತಿದ್ರೂ ವಿಚಾರಣೆ ಹೆಸರಲ್ಲಿ ಕಿರುಕುಳ ಕೊಟ್ಟಿದ್ದಾರೆ. DRIನವರು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ. ಮಹಿಳೆ ಅನಾರೋಗ್ಯದಲ್ಲಿದ್ರೆ ಜಾಮೀನು ನೀಡಬಹುದು. BNS ಕಾಯ್ದೆ 480ರ ಪ್ರಕಾರ ಇದು ಬೇಲೇಬಲ್ ಕೇಸ್. ಷರತ್ತಿನ ಬೇಲ್ ಕೊಡೋಕೆ ನಮ್ಮ ಆಕ್ಷೇಪಣೆ ಇದೆ. ದುಬೈನಲ್ಲಿ ಜೆನೇವಾಗೆ ಹೋಗ್ತಿರೋದು ಅಂತ ಹೇಳಿದ್ದಾರೆ. ದುಬೈ ಏರ್ಪೋರ್ಟ್ ಒಳಗೆ ಚಿನ್ನ ಸಪ್ಲೈ ಆಗಿದೆ. ಅಲ್ಲಿಂದ ಅಕ್ರಮವಾಗಿ ಇಲ್ಲಿಗೆ ಚಿನ್ನ ತಂದಿದ್ದಾರೆ. ದೇಶದ ಭದ್ರತಾ ವ್ಯವಸ್ಥೆಗೆ ಇದು ಸವಾಲಾಗಿದೆ. ಈ ಕೇಸಲ್ಲೇ ದೇಶಕ್ಕೆ 4 ಕೋಟಿಯಷ್ಟು ತೆರಿಗೆ ವಂಚಿಸಿದ್ದಾರೆ. 16 ಸಲ ದುಬೈನಿಂದ ಚಿನ್ನ ಸಾಗಾಟ ಮಾಡಿರಬಹುದು. ಏರ್ಪೋರ್ಟ್ನಲ್ಲಿ ಭದ್ರತೆ ಭೇದಿಸಿ ಹೊರಬಂದಿದ್ದಾರೆ. ದೇಶಿ ಚಿನ್ನ ಸಿಕ್ಕಿದೆ. UAE ರೆಸಿಡೆನ್ಸಿ ಕಾರ್ಡ್ ಸಿಕ್ಕಿದೆ. ಹವಾಲಾ ರೂಪದಲ್ಲಿ ವ್ಯವಹಾರಕ್ಕೆ ಪುರಾವೆಗಳು ಸಿಕ್ಕಿವೆ. ಚಿನ್ನ ಸಾಗಾಣಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಾಲದ ನಂಟಿದೆ. ಚಿನ್ನ ತರಲು ಹಣ ಎಲ್ಲಿಂದ ಬರ್ತಿತ್ತು, ಚಿನ್ನ ಯಾರಿಗೆ ಕೊಡ್ತಿದ್ರು, ಹವಾಲಾ ದಂಧೆಗೆ ಸಾಕ್ಷಿಗಳಿದ್ರು. ಹೆಚ್ಚಿನ ತನಿಖೆ ನಡೆಸಬೇಕಿದೆ. ಇಂಥ ಟೈಮಲ್ಲಿ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಪಡಿಸಬಹುದು. ಹೀಗಾಗಿ ಆರೋಪಿ ರನ್ಯಾ ರಾವ್ಗೆ ಜಾಮೀನು ಕೊಡಬಾರದು. ಹೀಗೆ DRI ಪರ ವಕೀಲರಾದ ಮಧುರಾವ್ ಪ್ರತಿವಾದ ಮಾಡಿದ್ರು. ಇನ್ನು ಜಾಮೀನು ಅರ್ಜಿ ವಜಾಗೊಳ್ಳಲು ಕೋರ್ಟ್ ನೀಡಿದ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ, ರನ್ಯಾ ರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ಗಳಿವೆ. ಅಲ್ಲದೆ ಕಸ್ಟಮ್ಸ್ ಬ್ಯಾಗೇಜ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಹೊರಬಂದಲ್ಲಿ ಸಾಕ್ಷಿನಾಶ ಹಾಗೂ ಪ್ರಕರಣವನ್ನ ಮಿಸ್ಲೀಡ್ ಮಾಡೋ ಸಾಧ್ಯತೆ ಇದೆ. ಆಕೆ 1 ವರ್ಷದ ಅವಧಿಯಲ್ಲಿ 27 ಬಾರಿ ವಿದೇಶಿ ಪ್ರಯಾಣ ಮಾಡಿದ್ದಾರೆ. ಇದರಿಂದ 38% ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಒಟ್ಟು 4,73,72,694 ರೂಪಾಯಿ ಸುಂಕ ವಂಚನೆಯಾಗಿದೆ. ಅಲ್ಲದೆ ಆಕೆಯ ಬಳಿ ದುಬೈ ರೆಸಿಡೆಂಟ್ ಐಡೆಂಟಿಟಿ ಕಾರ್ಡ್ ಇದ್ದು ಪ್ರಕರಣ ಅನ್ಯ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದ್ದು, ಈ ಎಲ್ಲ ಅಂಶಗಳನ್ನ ಪರಿಗಣಿಸಲಾಗಿದೆ. ಬೇಲ್ಗಾಗಿ ನಾಳೆ ರನ್ಯಾ ಹೈಕೋರ್ಟ್ ಮೊರೆ. ಇನ್ನು ರನ್ಯಾ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ನಾಳೆ ಬಹುತೇಕ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಇದಕ್ಕಾಗಿ ನಟಿ ರನ್ಯಾ ರಾವ್ ಪರ ವಕೀಲರು ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಹೈಕೋರ್ಟ್ ಆದರೂ ಕೃಪೆ ತೋರುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು ಪ್ರಕರಣದ ಮತ್ತೋರ್ವ ಆರೋಪಿ ತರುಣ್ ರಾಜ್ ಕೊಂಡೂರಿಗೆ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಿದೆ. ಹೀಗಾಗಿ ಇಬ್ಬರಿಗೂ ಸದ್ಯ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗಿದೆ. ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತೀವ್ರಗೊಂಡ ತನಿಖೆ. ಕಾನ್ಸ್ಟೇಬಲ್ ಬಸವರಾಜುಗೆ ಅಧಿಕಾರಿಗಳ ಗ್ರಿಲ್. ಒಂದೆಡೆ ರನ್ಯಾ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದ್ರೆ, ಮತ್ತೊಂದೆಡೆ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಚಿನ್ನವನ್ನ ಸಾಗಿಸುತ್ತಿದ್ದೇಗೆ? ಈ ಕೃತ್ಯಕ್ಕೆ ಯಾರ್ಯಾರ ಸಹಕಾರ ಇತ್ತು? ಸರ್ಕಾರದ ಪ್ರೋಟೋಕಾಲ್ ಹೇಗೆಲ್ಲ ಉಲ್ಲಂಘನೆ ಆಗಿತ್ತು ಅನ್ನೋದರ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2ಗೆ ಖುದ್ದು ತೆರಳಿದ್ದ IAS ಅಧಿಕಾರಿ ಗೌರವ್ ಗುಪ್ತಾ ಹಾಗೂ
ಡಿಐಜಿ ವಂಶಿಕೃಷ್ಣ ಪರಿಶೀಲನೆ ನಡೆಸಿ ಹಲವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ರನ್ಯಾ ಯಾವ ಕಡೆಯಿಂದ ಏರ್ಪೋರ್ಟ್ಗೆ ಬಂದಿದ್ದರು, ಪ್ರೋಟೋಕಾಲ್ ಅಧಿಕಾರಿಯನ್ನು ಎಲ್ಲಿ ಭೇಟಿ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಪಡೆದರು. ಅಲ್ಲದೆ ಏರ್ಪೋರ್ಟ್ ಭದ್ರತಾ ಅಧಿಕಾರಿ, ಸಿಬ್ಬಂದಿ, ಇಮಿಗ್ರೇಷನ್ ಅಧಿಕಾರಿಗಳು, ಕಸ್ಟಮ್ಸ್ ಅಧಿಕಾರಿಗಳು, ಸಿಆರ್ಪಿಎಫ್ ಟೀಮ್, ಚೆಕಿಂಗ್ ಟೀಮ್ನಿಂದ ಖುದ್ದು ಮಾಹಿತಿ ಸಂಗ್ರಹಿಸಿದ್ರು. ಯಾರೇ ವಿದೇಶದಿಂದ ಬಂದರೂ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಸೆಕ್ಯೂರಿಟಿ ಚೆಕ್ ಇಲ್ಲದೆ ಹೊರಗಡೆ ಹೋಗಲು ಸಾಧ್ಯವೇ ಇಲ್ಲ. ನೇರವಾಗಿ ಗ್ರೀನ್ ಚಾನೆಲ್ನಲ್ಲಿ ಕರೆತರಲು ಆಗೋದಿಲ್ಲ. 2 ಲೇಯರ್ನಲ್ಲಿ ಚೆಕ್ಕಿಂಗ್ ನಡೆಯುತ್ತದೆ. ಬಳಿಕ 3ನೇ ಲೇಯರ್ ಗ್ರೀನ್ ಚಾನೆಲ್ ಮೂಲಕ ಎಕ್ಸಿಟ್ ಆಗಬಹುದು ಅಂತ ಚೆಕಿಂಗ್ ಸಿಬ್ಬಂದಿ ಮಾಹಿತಿ ನೀಡಿದ್ರು. ಇನ್ನು ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರರಾವ್ ಸೂಚನೆಯಂತೆ ಮಗಳಿಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿದ್ದ ಕಾನ್ಸ್ಟೇಬಲ್ ಬಸವರಾಜನನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ರು. ದುಬೈನಿಂದಲೇ ನನಗೆ ರನ್ಯಾ ಫೋನ್ ಕರೆ ಮಾಡಿದ್ರು. ಅದಕ್ಕಾಗಿಯೇ ನಾನು ಏರ್ಪೋರ್ಟ್ಗೆ ಹೋಗಿದ್ದೆ. ಆದರೆ ನಾನು ರನ್ಯಾ ಅವರನ್ನ ಭೇಟಿಯಾಗೋ ಮೊದಲೇ ಅಧಿಕಾರಿಗಳು ಅವರನ್ನ ಒಳಗಿಂದ ಕರೆತಂದ್ರು. ಮೊದಲಿನಿಂದಲೂ ನನಗೆ ರನ್ಯಾ ಮೇಡಂ ಪರಿಚಯವಿತ್ತು. ಆದರೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಬಸವರಾಜ್. ಇನ್ನು ಮತ್ತೊಂದೆಡೆ ಸಿಬಿಐ, ಇಡಿ ಹಾಗೂ ಡಿಆರ್ಐ ಅಧಿಕಾರಿಗಳು ಪ್ರಕರಣದ ಒಂದೊಂದು ಬೇರು ಬಿಡಿಸುತ್ತಿದ್ದಾರೆ. ಚಿನ್ನ ಎಲ್ಲಿಂದ ಬರ್ತಿತ್ತು, ಎಲ್ಲಿಗೆ ತಲುಪುತ್ತಿತ್ತು, ಕಮಿಷನ್ ಯಾರು ಕೊಡ್ತಿದ್ರು, ಈ ಹಿಂದೆ ಎಷ್ಟು ಬಾರಿ ದುಬೈನಿಂದ ಚಿನ್ನ ತರಲಾಗ್ತಿತ್ತು, ಯಾರೆಲ್ಲ ರಾಜಕಾರಣಿಗಳ ಲಿಂಕ್ ಇತ್ತು ಅನ್ನೋದರ ಬಗ್ಗೆ ಜಾಲಾಡುತ್ತಿದ್ದಾರೆ. ಮುಂದೆ ಪ್ರಕರಣ ಯಾರ್ಯಾರ ಬುಡಕ್ಕೆ ಸುತ್ತಿಕೊಳ್ಳುತ್ತೋ ಕಾದು ನೋಡಬೇಕು. ರನ್ಯಾ ಕೇಸ್ನಲ್ಲಿ ಕಾಂಗ್ರೆಸ್ ಕಲಿಗಳ ಪಾತ್ರ ಆರೋಪ. ಹೈಕಮಾಂಡ್ಗೆ ಕಾಂಗ್ರೆಸ್ನಿಂದ ವರದಿ ಸಲ್ಲಿಕೆ. ರನ್ಯಾರಾವ್ ಜೊತೆ 2 ಹಾಲಿ ಮಂತ್ರಿಗಳು ನಿರಂತರ ಸಂಪರ್ಕದಲ್ಲಿದ್ರು. ಒಬ್ಬರು ಮಂತ್ರಿ ರನ್ಯಾರಾವ್ಗೆ ವಜ್ರದ ನೆಕ್ಲೆಸ್ ಉಡುಗೊರೆ ಕೊಟ್ಟಿದ್ದಾರೆ ಅಂತ ಸುದ್ದಿನೂ ಹರಿದಾಡುತ್ತಿದೆ. ಇದೇ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ವರದಿನೂ ಕೇಳಿತ್ತು. ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲರಿಗೆ ರಾಜ್ಯ ಕಾಂಗ್ರೆಸ್ ವರದಿ ಕೊಟ್ಟಿದೆ ಅಂತ ಗೊತ್ತಾಗಿದೆ. ಆರೋಪಿ ರನ್ಯಾ ಜೊತೆ ಕೆಲವರಿಗೆ ವ್ಯಕ್ತಿಗತ ಸಂಪರ್ಕವಿದೆ. ಅಪರಾಧಿ ಕೃತ್ಯದಲ್ಲಿ ಕಾಂಗ್ರೆಸ್ನ ಯಾರೊಬ್ಬರೂ ಭಾಗಿಯಿಲ್ಲ. ಆರೋಪಿಯ ಕುಟುಂಬ ಸದಸ್ಯರ ಜೊತೆಗೆ ಕೆಲವರಿಗೆ ಸಂಪರ್ಕವಿದೆ. ಆದರೆ ಅಪರಾಧಕ್ಕೆ ಸಹಕಾರ ನೀಡಿಲ್ಲ, ಪ್ರೋತ್ಸಾಹಿಸುವ ಕೆಲಸ ಮಾಡಿಲ್ಲ. ಸರ್ಕಾರಕ್ಕೆ ಧಕ್ಕೆ ತರಲು ವಿಪಕ್ಷಗಳು ಊಹಾಪೋಹ ಎಬ್ಬಿಸಿವೆ ಅಷ್ಟೇ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಮ್ಮ ಪಕ್ಷದವರ ಪಾತ್ರವಿಲ್ಲ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಯಾವುದೇ ಸಚಿವರ ಪಾತ್ರವಿಲ್ಲ. ಸ್ಮಗ್ಲಿಂಗ್ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರದಿಂದಲೂ ತನಿಖೆಯಾಗಿದೆ. ಪ್ರೋಟೋಕಾಲ್ ದುರುಪಯೋಗದ ಬಗ್ಗೆ ತನಿಖೆಗೆ ಆದೇಶವಾಗಿದೆ. ಸತ್ಯ ಹೊರಬರಲು ಸಿಬಿಐ ತನಿಖೆಗೆ ಸರ್ಕಾರ ಸಹಕಾರ ನೀಡಿದೆ. ಇದು ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರುವ ವರದಿ. ಅಂದಹಾಗೆ ಸೋಮವಾರದ ಬಳಿಕ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ರನ್ಯಾರಾವ್ ಪ್ರಕರಣವನ್ನ ಪ್ರಶ್ನೆ ಮಾಡಲು ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಚರ್ಚೆಗೂ ಅವಕಾಶ ಕೇಳಿದ್ದಾರಂತೆ ಬಿಜೆಪಿ ಸಂಸದರು. ಹೀಗಾಗಿ ಸೋಮವಾರದ ಬಳಿಕ ಸಂಸತ್ ಅಧಿವೇಶನದಲ್ಲೂ ರನ್ಯಾರಾವ್ ಪ್ರಕರಣ ಸದ್ದು ಮಾಡಿದ್ರೂ ಅಚ್ಚರಿ ಪಡಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಹಾಕೋದಕ್ಕೆ ರಾಜ್ಯ ಸರ್ಕಾರ ತಯಾರಾಗಿ ನಿಂತಿದೆ. ಶೀಘ್ರದಲ್ಲೇ ನೀರಿನ ದರ ಏರಿಕೆ ಮಾಡ್ತೀವಿ ಅಂತ ವಿಧಾನ ಪರಿಷತ್ನ ಕಲಾಪದಲ್ಲಿನೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ದರ ಎಷ್ಟು ಏರಿಕೆ ಮಾಡ್ತೀವಿ ಅನ್ನೋದರ ಬಗ್ಗೆಯೂ ಕೂಡ ಒಂದು ಲೆಕ್ಕವನ್ನು ಅವರು ಕೊಟ್ಟಿದ್ದಾರೆ. ದರ ಏರಿಕೆ ಪ್ರಸ್ತಾಪದ ಮಧ್ಯೆ ಕಲಾಪದಲ್ಲಿ ಎಸ್ಸಿಪಿ ಟಿಎಸ್ಪಿ ಹಣ ಹಂಚಿಕೆ ಗಲಾಟೆ, ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾರೆ ಅನ್ನುವಂತಹ ವಿಷಯದಲ್ಲೂ ಕೂಡ ಮಾತಿನ ಸಮರ ನಡೆದಿದೆ. ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾ. ಜನರಿಗೆ ನೀರಿನ ದರ ಏರಿಕೆ ಬರೆ ಫಿಕ್ಸ್. ಕಲಾಪದಲ್ಲದೆ ಬೆಲೆ ಏರಿಕೆ ಬಗ್ಗೆ ಡಿಸಿಎಂ ಸ್ಪಷ್ಟನೆ. ಬಹುಮತ ಗ್ಯಾರಂಟಿ ಸರ್ಕಾರ ಮತ್ತೊಂದು ಬೆಲೆ ಏರಿಕೆಯ ಬರೆ ಹಾಕೋದು ಫಿಕ್ಸ್ ಆಗಿದೆ. ಶೀಘ್ರದಲ್ಲೇ ನೀರಿನ ಬಿಲ್ ಏರಿಕೆ ಮಾಡೋದಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲೇ ಡಿಸಿಎಂ ನೀರಿನ ದರ ಏರಿಕೆ ಮಾಡೋದಾಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. 2014ರಿಂದ ಸುಮಾರು 11 ವರ್ಷ ಆಗಿದೆ. ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾ. ಅಟ್ಲೀಸ್ಟ್ 1 ಪೈಸಾರು ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸಾರನ್ನು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ. ಬೇಡರಪ್ಪ ಸರಿ 1 ಪೈಸಾ ಮಾಡು, ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೇನೆ. ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ, ಆವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ ಕರೆದುಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕನ್ ಡಿಸಿಷನ್.
ವಾಸದ ಮನೆಗಳಿದ್ರೆ ಮೊದಲು 8,000 ಲೀಟರ್ ವರೆಗೆ 56 ರೂಪಾಯಿ ಬಿಲ್ ಬರ್ತಿತ್ತು. ಈಗ 1 ಪೈಸೆ ಹೆಚ್ಚಿಸಿದ್ರೆ 80 ರೂಪಾಯಿ ಆಗುತ್ತೆ. ಒಟ್ಟು 136 ರೂಪಾಯಿ ಬಿಲ್ ಕಟ್ಟಬೇಕು. 25,000 ಲೀಟರ್ ವರೆಗೆ ಮೊದಲು 243 ರೂಪಾಯಿ ಬಿಲ್ ಬರ್ತಿತ್ತು. ಈಗ 250 ರೂಪಾಯಿ ಹೆಚ್ಚಳ ಆಗತ್ತೆ. ಆಗ 493 ರೂಪಾಯಿ ಬಿಲ್ ಕಟ್ಟಬೇಕಾಗತ್ತೆ. 50,000 ಲೀಟರ್ ವರೆಗೆ ನೀರು ಬಳಸಿದ್ರೆ ಇಲ್ಲಿಯವರೆಗೆ 893 ರೂಪಾಯಿ ಬಿಲ್ ಬರ್ತಿತ್ತು. ಇನ್ನು ಮುಂದೆ 1,393 ರೂಪಾಯಿ ಬಿಲ್ ಕಟ್ಟಬೇಕಾಗತ್ತೆ. 1 ಲಕ್ಷ ಲೀಟರ್ ನೀರು ಬಳಸ್ತಿದ್ದೀರಾ ಅಂದ್ರೆ ಇಲ್ಲಿಯವರೆಗೆ 3,143 ರೂಪಾಯಿ ನೀರು ಬಿಲ್ ಬರ್ತಿತ್ತು. 1 ಪೈಸೆ ಹೆಚ್ಚಿಸಿದ್ರೆ ಪ್ರತಿ 1,000 ಲೀಟರ್ಗೆ 10 ರೂಪಾಯಿ ತರ. 1 ಲಕ್ಷ ಲೀಟರ್ಗೆ ಹೆಚ್ಚುವರಿ 1,000 ರೂಪಾಯಿ ಹೆಚ್ಚಾಗಲಿದ್ದು ಇನ್ನು ಮುಂದೆ 4,143 ರೂಪಾಯಿ ಕಟ್ಟಬೇಕಾಗತ್ತೆ. ವಾಣಿಜ್ಯ ಕಟ್ಟಡಗಳು, ಅರೆ ವಾಣಿಜ್ಯ ಕಟ್ಟಡಗಳಿದ್ರೆ 10,000 ಲೀಟರ್ ವರೆಗೆ ಇಲ್ಲಿಯವರೆಗೂ 500 ರೂಪಾಯಿ ಮಿನಿಮಮ್ ಇತ್ತು. ಇನ್ನು ಮುಂದೆ 550 ರೂಪಾಯಿ ಕಟ್ಟಬೇಕು. 25,000 ಲೀಟರ್ ವರೆಗೆ ಬಳಸಿದ್ರೆ ಮೊದಲು 1,355 ರೂಪಾಯಿ ಕಟ್ಟಬೇಕಿತ್ತು. ಇನ್ನು ಮುಂದೆ 1,605 ರೂಪಾಯಿ ಕಟ್ಟಬೇಕು. 50,000 ಲೀಟರ್ ವರೆಗೆ ನೀರು ಬಳಸ್ತಿದ್ರೆ ಇಲ್ಲಿಯವರೆಗೆ 2,980 ರೂಪಾಯಿ ಕಟ್ಟಬೇಕಿತ್ತು. ದರ ಹೆಚ್ಚಾದ್ರೆ 3,480 ರೂಪಾಯಿ ಕಟ್ಟಬೇಕು. 75,000 ಲೀಟರ್ ವರೆಗೆ ಬಳಸಿದ್ರೆ ಇಲ್ಲಿಯವರೆಗೂ 4,880 ರೂಪಾಯಿವರೆಗೂ ಬಿಲ್ ಬರ್ತಿತ್ತು. ಇನ್ನು ಮುಂದೆ 5,630 ರೂಪಾಯಿ ನೀರಿನ ಬಿಲ್ ಕಟ್ಟಬೇಕಾಗತ್ತೆ. ಇದರ ಜೊತೆಗೆ ಒಟ್ಟು ಬಿಲ್ ಮೊತ್ತದ ಮೇಲೆ ಸ್ಯಾನಿಟರಿ ಚಾರ್ಜಸ್ ಅಂತ 14ರಿಂದ 25% ಹಾಕ್ತಾರೆ. ಬೋರ್ವೆಲ್ ಹಾಕಿಸಿದ್ರೆ ಸರ್ಚಾರ್ಜ್ ಅಂತ 100 ರೂಪಾಯಿಯಿಂದ 500 ರೂಪಾಯಿವರೆಗೂ ಹೆಚ್ಚುವರಿ ಹಣ ಕಟ್ಟಬೇಕು. ಒಟ್ನಲ್ಲಿ ಉಪಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಇನ್ನು ಮುಂದೆ ಬೆಂಗಳೂರಿನ ಜನರಿಗೆ ಭರ್ಜರಿ ದರ ಏರಿಕೆ ಬರೆ ಬೀಳುತ್ತೆ ಅಂತ ವಿಧಾನ ಪರಿಷತ್ನಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಇದಿಷ್ಟು ನೀರಿನ ಬಿಲ್ ವಿಚಾರ ಆದ್ರೆ ಗ್ಯಾರಂಟಿಗೆ SC/ST ಜನರಿಗೆ ಮೀಸಲಿಟ್ಟಿದ್ದ ಹಣ ದುರ್ಬಳಕೆ ಆಗ್ತಿದೆ ಅಂತ ವಿಧಾನ ಪರಿಷತ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ರು. 42,000 ಕೋಟಿ ರೂಪಾಯಿ SCP/STP ಹಣ. ಆದರೆ ಅದರಲ್ಲಿ ಇಲಾಖೆಗಳಿಗೆ 50% ಹೋಗ್ಬಿಡ್ತದೆ. ಎಷ್ಟಾಯ್ತು? 21,000 ಓಟಾಯ್ತು. ಉಳಿದಿದ್ದು 21,000. ಅದರಲ್ಲಿ ನೀವು 14,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದೀರಿ. ಉಳಿದಿದ್ದೆಷ್ಟು? 7,000 ಕೋಟಿ. 7,000 ಕೋಟಿನೇ ಇವತ್ತು ಗ್ಯಾರಂಟಿ. ಇದು ನಮಗೆ ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಿಗ್ತಾ ಇರೋದು. ಛಲವಾದಿ ನಾರಾಯಣಸ್ವಾಮಿ ಲೆಕ್ಕ ಕೊಡ್ತಿದ್ದಂತೆ ಕಾಂಗ್ರೆಸ್ನವರೆಲ್ಲ ಎದ್ದು ಗಲಾಟೆ ಎಬ್ಬಿಸಿದ್ರು. ಈ ಕಡೆ ಬಿಜೆಪಿಯವರು ಮಾತಿಗೆ ಮಾತು ಬೆಳೆಸಿದ್ರು. ಸದನ ಮುಂದೂಡಿಕೆ ಮಾಡಿ ಸಭಾಪತಿಗಳು ಎದ್ದು ಹೋದ್ರು. ವಿಧಾನ ಪರಿಷತ್ ಕಲಾಪ ಮತ್ತೆ ಶುರುವಾದ ಮೇಲೆ DK ಶಿವಕುಮಾರ್ ಖುಷಿಯಾಗಿ ಲವಲವಿಕೆಯಿಂದ ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರು. ಆಗ CT ರವಿ ರಾತ್ರಿ ನಡೆದ ಡಿನ್ನರ್ ಮೀಟಿಂಗ್ ಸಭೆ ಎಫೆಕ್ಟಾ ಅಂತ ಕಾಲೆಳೆದ್ರು. ಶರವಣ ರವಿಕುಮಾರ್ ಕೂಡ ಛೇಡಿಸಿದ್ರು. ಆದ್ರೆ ಎಲ್ಲರಿಗೂ DK ಶಿವಕುಮಾರ್ ನಗ್ನಗ್ತಾನೆ ಉತ್ತರಿಸ್ತಾ ನಾನು ಹಂತ ಹಂತವಾಗಿ ಮೇಲೆ ಬರ್ತಿದ್ದೀನಿ, ನಿಮ್ಮ ಸಹಕಾರ ಇರ್ಲಿ ಅಂತ CM ಕುರ್ಚಿ ಬಗ್ಗೆ ಮಾತಾಡಿದ್ರು. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ, ಶುಭ ಶಕುನ ಏನಾರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ರವಿ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ರವಿಗೆ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. ಆ ಪ್ರಯತ್ನದಲ್ಲಿ ನಾನು 94ರಲ್ಲಿ ನಾನು ಅಸೆಂಬ್ಲಿಗೆ ನಿಂತವನು. ಎಸ್, ಆವತ್ತಿಂದ ಹಿಂಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದೀರಲ್ಲ, ಯಾವತ್ತು ಅಂತ ಅದು ನಿಮ್ಮ ಸಹಕಾರ ಒಂದು ಇರ್ಲಿ, ನಿಮ್ಮ ವಿಶ್ವಾಸ ಇರ್ಲಿ. ಅಲ್ಲ, ನಮ್ ಸಹಕಾರ ಅಲ್ಲ, ನಿಮ್ಮಲ್ಲಿ ಅಯ್ಯೋ, ನಿಮ್ಮಲ್ಲಿರೋ ಸಹಕಾರ ನಿಮ್ಮ ಬೇಕು. ಕಾಟದಿಂದನೇ ನಾನು ಹಿಂಗೆ ಕೆಳಗೆ ಕುಪ್ಪಿಸೋ ಬಂದಿದ್ದು. ನಾನು ಇವತ್ತು ಉಪಮುಖ್ಯಮಂತ್ರಿಗಳೇ TR ಜೈಲ್ಗೆಲ್ಲ ಕಳಿಸ್ಬಿಟ್ಟು ಕೇಳ್ತಾ ಇದ್ದಾರೆ ಕೊಡಪ್ಪ. ಇದಾದ್ಮೇಲೆ ಮತ್ತೆ ಪರಿಷತ್ನಲ್ಲಿ ಪ್ರಿಯಾಂಕ್ ಖರ್ಗೆ, ಶರವಣ, ಬಿಜೆಪಿಯವರ ಮಧ್ಯೆ ಗಲಾಟೆಯಾಗಿ ಪರಿಷತ್ ಕಲಾಪ ಮುಂದೂಡಿದ್ರು.
ಇನ್ನು ವಿಧಾನಸಭೆಯಲ್ಲಿ ವಿಶ್ವವಿದ್ಯಾಲಯಗಳನ್ನ ವಿಲೀನಗೊಳಿಸುತ್ತಿರೋದು, ಕೆಲ ಯೂನಿವರ್ಸಿಟಿಗಳನ್ನ ಮುಚ್ಚಲು ಹುನ್ನಾರ ನಡೆಯುತ್ತಿದೆ ಅಂತ ಬಿಜೆಪಿ ಅವರು ಧ್ವನಿ ಎತ್ತಿದ್ರು. ಏನವನ ಮುಚ್ಚುವಂತ ಆತಂಕವನ್ನ ಮುಚ್ಚಲ್ಲ ನಾವು, ಏನ ಮುಚ್ಚಕ್ ಹೋಗಲ್ಲ. ಅಲ್ಲ, ಆತಂಕ ನಿರ್ಮಾಣ ಮಾಡಿದ್ದೀರಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಯಾವ ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಿಲ್ಲ, ಕಮಿಟಿ ಮಾಡ್ತಿದ್ದೀವಿ, ವರದಿ ಬರ್ಲಿ, ಅದಕ್ಕೂ ಮೊದಲೇ ಯಾಕೆ ಆತಂಕ ಅಂತ ಬಿಜೆಪಿಯವರ ಬಾಯಿ ಮುಚ್ಚಿಸಿದ್ರು. ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಬಜೆಟ್ನಲ್ಲಿ ಸಮಸ್ಯೆಗಳನ್ನ ಪ್ರಸ್ತಾಪಿಸಿ ವಿಜಯೇಂದ್ರ ಮಾತಾಡ್ತಿದ್ರು. ಆದ್ರೆ ಸರ್ಕಾರದ ಪರವಾಗಿ ಆರ್ಥಿಕ ಇಲಾಖೆಯವರೇಗಿರ್ಲಿಲ್ಲ ಅಂತ ಬಸವರಾಜ ರಾಯರೆಡ್ಡಿ ಬಿಜೆಪಿಯವರ ಬೆನ್ನಿಗೆ ನಿಂತರು. ಆಗ ಸ್ಪೀಕರ್, ಇರೋದು 3 ಜನ, ಅವರು ಹೋದ್ರೆ ಕಷ್ಟ ಅಂತ ಸ್ಪೀಕರ್ ಕಾಲೆಳೆದ್ರು. ಕೊನೆಗೆ ವಿಧಾನಸಭಾ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ನಾವು ಇವತ್ತು 4 ದಿನದ ಚರ್ಚೆ ಮುಂದುವರಿಸ್ತೇವೆ. ಸದನವನ್ನು ಸೋಮವಾರ ಬೆಳಿಗ್ಗೆ 10:30 ಗಂಟೆಗೆ ಮುಂದೂಡಲಾಗಿದೆ. ಬ್ಯೂರೋ ರಿಪೋರ್ಟ್. ತಮಿಳುನಾಡಿನಲ್ಲಿ ರೂಪಾಯಿಯ ಸಿಂಬಲ್ ಅನ್ನ ಬಳಸಬೇಕಾ ಬೇಡವಾ ಅನ್ನುವಂಥ ವಿವಾದ ಬಹಳ ಜೋರಾಗಿದೆ. ಡಿಎಂಕೆ ಸರ್ಕಾರ ಭಾರತೀಯ ರೂಪಾಯಿ ಚಿಹ್ನೆಯನ್ನು ಕೈಬಿಟ್ಟಿದ್ದು ತಮಿಳು ಲಿಪಿಯಲ್ಲಿದೆ. ನಾವು ಹೀಗೆ ಹಿಂದೆ ಕನ್ನಡದಲ್ಲಿ ರೂಪಾಯಿ ಅಂತ ಬರೀತಿದ್ವಿ, ಅದೇ ಸ್ವರೂಪದಲ್ಲಿ ತಮಿಳು ಲಿಪಿಯಲ್ಲಿದೆ ರೂಪಾಯಿ ಲಾಂಛನವನ್ನು ಅಳವಡಿಸಿಕೊಂಡು ಕೇಂದ್ರದ ವಿರುದ್ಧ ಸಿಎಂ ಸ್ಟಾಲಿನ್ ತಿರುಗಿಬಿದ್ದಾರೆ. ಇದಕ್ಕೆ ಅವರು ಹೇಳ್ತಾ ಇರೋದು ದೇವನಾಗರಿ ಲಿಪಿಯಲ್ಲಿ ಆ ಅಕ್ಷರ ಇದೆ, ಆ ಚಿಹ್ನೆ ಇದೆ, ಹೀಗಾಗಿ ಅದನ್ನು ನಾವು ಬಳಸೋದಿಲ್ಲ ಅಂತ. ಭಾರತೀಯ ರೂಪಾಯಿ ಲೋಗೋವನ್ನು ತಮಿಳುನಾಡಿನಲ್ಲೇ ಕೊಟ್ಟಿರುವಂಥದ್ದು, ಅದು ಡಿಎಂಕೆಯ ಓರ್ವ ಶಾಸಕರ ಮಗನೇ ಕೊಟ್ಟಿರುವಂಥದ್ದು. ಇದು ತಮಿಳಿನ ಯುವ ಸಮೂಹಕ್ಕೆ ಸ್ಟಾಲಿನ್ ಅವಮಾನವನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ಅಂತೇಳಿ ಈಗ ಬಿಜೆಪಿಯವರು ತಿಳಿಸಿದ್ದಾರೆ. ತಮಿಳುನಾಡಿನ ಡಿಎಂಕೆ ಸರ್ಕಾರದ ಬಜೆಟ್ನಲ್ಲಿ ರೂಪಾಯಿ ಚಿಹ್ನೆ ತೆಗೆದುಹಾಕಿ ಭಾರೀ ಕೋಲಾಹಲ ಸೃಷ್ಟಿಸಿದೆ. ಇದೀಗ ಈ ನಡೆಯಿಂದ ಎಂಕೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ಪೇಚಿಗೆ ಸಿಲುಕಿದೆ. ಭಾರತದ ರೂಪಾಯಿ ಚಿಹ್ನೆ ಹಿಂದಿಯ ಮೂಲ ದೇವನಾಗರಿ ಲಿಪಿಯಲ್ಲಿದೆ ಎಂಬ ಕಾರಣಕ್ಕೆ ರೂಪಾಯಿ ಚಿಹ್ನೆಯನ್ನೇ ಬದಲಾಯಿಸಿ ತಮಿಳು ಅಕ್ಷರವನ್ನ ಬಳಸಲಾಗಿದ್ದು, ಇದು ಈಗ ಬಿಜೆಪಿಗರ ಕಣ್ಣನ್ನ ಕೆಂಪಾಗಿಸಿದೆ. ಈ ವಿವಾದಕ್ಕೆ ಕೇಂದ್ರ ಸರ್ಕಾರ ಕೂಡ ಎಂಟ್ರಿ ಕೊಟ್ಟಿದೆ. ರೂಪಾಯಿ ಲೋಗೋ ಕೈಬಿಟ್ಟು ತಮಿಳಿನ ರೂಪಾಯಿ ಲಿಪಿಯನ್ನ ಅಳವಡಿಸಿಕೊಂಡಿರುವುದಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೀವ್ರವಾಗಿ ಖಂಡಿಸಿದ್ದಾರೆ. ರೂಪಾಯಿ ಚಿಹ್ನೆಯನ್ನ ಬದಲಾಯಿಸುವ ತಮಿಳುನಾಡು ಸರ್ಕಾರದ ನಡೆಯು ಅಪಾಯಕಾರಿ ಮನಸ್ಥಿತಿಯನ್ನ ಸೂಚಿಸುತ್ತದೆ, ಪ್ರಾದೇಶಿಕ ಹೆಮ್ಮೆಯ ನೆಪದಲ್ಲಿ ಪ್ರತ್ಯೇಕತಾವಾದಿ ಭಾವನೆಗಳನ್ನ ಉತ್ತೇಜಿಸುತ್ತದೆಂದು ಎಕ್ಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೂಪಾಯಿ ಚಿಹ್ನೆ ಬಗ್ಗೆ ಡಿಎಂಕೆಗೆ ಸಮಸ್ಯೆ ಇದ್ದರೆ 2010ರಲ್ಲಿ ಏಕೆ ಪ್ರತಿಭಟನೆ ನಡೆಸಿಲ್ಲ? 2010ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಅಧಿಕಾರಾವಧಿಯಲ್ಲಿ ರೂಪಾಯಿ ಚಿಹ್ನೆಯನ್ನ ಅಧಿಕೃತವಾಗಿ ಅಂಗೀಕರಿಸಲಾಗಿತ್ತು. ಅಂದು ಡಿಎಂಕೆ ಆಡಳಿತ ಮೈತ್ರಿಕೂಟದ ಭಾಗವಾಗಿತ್ತು. ವಿಪರ್ಯಾಸ ಅಂದ್ರೆ ರೂಪಾಯಿ ಚಿಹ್ನೆಯನ್ನ ಡಿಎಂಕೆಯ ಮಾಜಿ ಶಾಸಕ ಎನ್ ಧರ್ಮಲಿಂಗಂ ಅವರ ಪುತ್ರ ಟಿಡಿ ಉದಯ್ ಕುಮಾರ್ ವಿನ್ಯಾಸಗೊಳಿಸಿದ್ದಾರೆ. ಈಗ ಅದನ್ನ ತೆಗೆದುಹಾಕುವ ಮೂಲಕ ಡಿಎಂಕೆ ರಾಷ್ಟ್ರೀಯ ಚಿಹ್ನೆಯನ್ನ ತಿರಸ್ಕರಿಸುವುದಲ್ಲದೆ ತಮಿಳು ಯುವ ಜನತೆಯ ಸೃಜನಶೀಲ ಕೊಡುಗೆಯನ್ನ ನಿರ್ಲಕ್ಷಿಸುತ್ತಿದೆ. ರೂಪಾಯಿ ಚಿಹ್ನೆಯನ್ನ ಬದಲಾಯಿಸುವ ತಮಿಳುನಾಡು ಸರ್ಕಾರದ ನಿರ್ಧಾರವು ಪ್ರಮಾಣ ವಚನದ ಉಲ್ಲಂಘನೆ. ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಮ್ಮ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನ ಎತ್ತಿ ಹಿಡಿಯಲು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ರಾಜ್ಯ ಬಜೆಟ್ ದಾಖಲೆಗಳಿಂದ ರೂಪಾಯಿನಂತಹ ರಾಷ್ಟ್ರೀಯ ಚಿಹ್ನೆಯನ್ನ ತೆಗೆದುಹಾಕೋದು ಆ ಪ್ರಮಾಣ ವಚನಕ್ಕೆ ವಿರುದ್ಧವಾಗಿದೆ. ರಾಷ್ಟ್ರೀಯ ಏಕತೆಗೆ ಬದ್ಧತೆಯನ್ನ ದುರ್ಬಲಗೊಳಿಸುತ್ತದೆ. ರೂಪಾಯಿ ಚಿಹ್ನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಸ್ಥಾನಮಾನವಿದೆ. ಜಾಗತಿಕ ಹಣಕಾಸು ವಹಿವಾಟುಗಳಲ್ಲಿ ಭಾರತದ ಗುರುತಾಗಿದೆ. ವಿದೇಶಗಳಲ್ಲಿ ಯುಪಿಎ ಪಾವತಿಗೆ ಭಾರತ ಉತ್ತೇಜನ ನೀಡುವ ಈ ಸಂದರ್ಭದಲ್ಲಿ ನಮ್ಮದೇ ರಾಷ್ಟ್ರೀಯ ಕರೆನ್ಸಿ ಚಿಹ್ನೆಯನ್ನ ದುರ್ಬಲಗೊಳಿಸಬೇಕೇ ಅಂತ ನಿರ್ಮಲಾ ಸೀತಾರಾಮನ್ ಪ್ರಶ್ನಿಸಿದ್ದಾರೆ. ತಮಿಳು, ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಎಕ್ಸ್ನಲ್ಲಿ ಡಿಎಂಕೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಭಾರತೀಯ ರೂಪಾಯಿ ಚಿಹ್ನೆ ಬದಲಾವಣೆ ನಗೆಪಾಟಲು. ಎಂಕೆ ಸ್ಟಾಲಿನ್ ಸರ್ಕಾರದ ನಿರ್ಧಾರಕ್ಕೆ ಅಣ್ಣಾಮಲೈ ಕಿಡಿ. ಇಂಡಿಯನ್ ರುಪಿ ಲೋಗೋ ಕೈಬಿಟ್ಟಿರೋ ನಿರ್ಧಾರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ವಿರೋಧಿಸಿದ್ದು, ಇದು ನಗೆಪಾಟಲು ನಿರ್ಧಾರ ಅಂತ ಹೇಳಿದ್ದಾರೆ. It is not only condemnable, it is also laughable that Tamil Nadu state government today they have decided to change the rupee symbol, which is commonly accepted across Bharat. In fact, all of us know in 2010 when the central government called for a design contest, it was a Tamilian whose design got selected. His name is Uday Kumar. He called that as a Tamil pride.
Now suddenly in 2025, Tamil Nadu government sees there is a Devanagari script. We don't want a Devanagari script. We want to remove. This is unconstitutional. And Tamil Nadu government doesn't have any right to print their own currency. ಬಸ್ ಟಿಕೆಟ್ನಲ್ಲೂ ರೂಪಾಯಿ ಚಿಹ್ನೆ ಬದಲಾವಣೆ. ರಾಜ್ಯ ಬಜೆಟ್ನ ಲೋಗೋದಲ್ಲಿ ಭಾರತೀಯ ರೂಪಾಯಿ ಚಿಹ್ನೆ ಬದಲಾಗಿರುವ ಬೆನ್ನಲ್ಲೇ ತಮಿಳುನಾಡಿನ ಸಾರಿಗೆ ಬಸ್ಗಳ ಟಿಕೆಟ್ನಲ್ಲೂ ಭಾರತೀಯ ರೂಪಾಯಿ ಚಿಹ್ನೆ ಮಂಗಮಾಯವಾಗಿದೆ. ತಮಿಳು ಲಿಪಿಯಲ್ಲಿ ರೂಪಾಯಿ ಚಿಹ್ನೆಯನ್ನು ಮುದ್ರಿಸಿರುವ ಟಿಕೆಟ್ಗಳನ್ನ ಪ್ರಯಾಣಿಕರಿಗೆ ಕೊಡಲಾಗ್ತಿದೆ. ಹಿಂದಿ ಹೇರಿಕೆ ವಿಚಾರವಾಗಿ ಕೇಂದ್ರದ ವಿರುದ್ಧ ತಮಿಳುನಾಡು ಸರ್ಕಾರ ವಿಭಿನ್ನವಾಗಿ ಸಮರ ಸಾರಿದ್ದು ಪರ ವಿರೋಧ ವ್ಯಕ್ತವಾಗ್ತಿದೆ. ಆದರೆ ಈ ಬಗ್ಗೆ ಡಿಎಂಕೆ ಸರ್ಕಾರದ ಯಾವೊಬ್ಬ ನಾಯಕರು ಪ್ರತಿಕ್ರಿಯಿಸಿಲ್ಲ. ಈ ಮಧ್ಯೆ ಕರೆನ್ಸಿ ನೋಟುಗಳ ಮೇಲೆ ಇಂಡಿಯನ್ ರುಪಿ ಸಿಂಬಲ್ ಇದೆ. ಅದನ್ನು ಕೂಡ ತಮಿಳುನಾಡಲ್ಲಿ ನಿಷೇಧಿಸ್ತಾರಾ ಅಂತ ಕೆಲವರು ಪ್ರಶ್ನಿಸಿದ್ದಾರೆ. ಒಟ್ನಲ್ಲಿ ಭಾಷಾ ದಂಗಲ್ ಎಲ್ಲಿಗೆ ಬಂದು ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದೆಲ್ಲೆಡೆ ಇವತ್ತು ಹೋಳಿಯ ಸಂಭ್ರಮ ಜೋರಾಗಿತ್ತು. ಬಣ್ಣದ ಓಕ್ಳಿಯಲ್ಲಿ ಜನ ಮಿಂದಿದ್ರು. ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದರು. ಕಲರ್ ಹಬ್ಬದ ವೈಭವ ಹೇಗಿತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಬಣ್ಣಗಳ ಜೊತೆಗೆ ಬಾಂಧವ್ಯ ಬೆಸೆಯುವ ಹಬ್ಬ ಹೋಳಿ. ಜಾತಿ ಧರ್ಮವನ್ನು ಮೀರಿದ ಬಾಂಧವ್ಯದ ಹಬ್ಬ ಹೋಳಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕಲರ್ ಹಬ್ಬದ ಬಣ್ಣದೋಕಳಿಯಲ್ಲಿ ಜನ ಮಿಂದೆದ್ದಿದ್ದಾರೆ. ಎಲ್ಲಿ ನೋಡಿದ್ರೂ ಬಣ್ಣಗಳ ಕಲರವ. ಡಿಜೆ ಸೌಂಡ್ಗೆ ಹುಡುಗಿಯರು ಸಖತ್ ಡ್ಯಾನ್ಸ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹೋಳಿ ಹಬ್ಬ ಕಳೆಗಟ್ಟಿತ್ತು. ವಾಟರ್ ಸ್ಪ್ರೇಯಲ್ಲಿ ನೆನೆಯುತ್ತಾ ಚಿಕ್ಕವರಿಂದ ದೊಡ್ಡವರವರೆಗೂ ಡಿಜೆಗೆ ಸಖತ್ ಸ್ಟೆಪ್ ಹಾಕಿದ್ರು. ಇನ್ನು ಕೆಲ ಮಹಿಳೆಯರು ನೈಸರ್ಗಿಕವಾಗಿ ಮನೆಯಲ್ಲೇ ತರಕಾರಿಗಳಿಂದ ತಯಾರಿಸಿದ ಬಣ್ಣವನ್ನ ಹಚ್ಚಿಕೊಂಡು ಹರ್ಬಲ್ ಹೋಳಿ ಆಚರಿಸಿದ್ದಾರೆ. ಹೋಳಿ ಬಂದ್ರೆ ಎಲ್ಲರೂ ಬಣ್ಣದೋಕುಳಿಯಲ್ಲಿ ಮಿಂದೇಳ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲೂ ಸಖತ್ತಾಗಿ ಹೋಳಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಜನರ ಮಧ್ಯೆ ಶಾಸಕ ಅಭಯ ಪಾಟೀಲ್ ಮ್ಯೂಸಿಕ್ಗೆ ಕುಣಿದು ಕೊಪ್ಪಳಿಸಿದ್ರು. ರಂಗುರಂಗಿನ ಹಬ್ಬ ಅಂದ್ರೇನೆ ಹಾಗೆ. ಬಣ್ಣಗಳನ್ನ ಎರಚಿಕೊಳ್ತಾ ಸಂತೋಷದಿಂದ ಹಬ್ಬ ಆಚರಿಸ್ತಾರೆ. ಬೀದರ್ನ ಬೋಂತಿ ತಾಂಡಾದಲ್ಲಿ ಹೋಳಿ ಸಡಗರ ಮನೆ ಮಾಡಿತ್ತು. ಲಂಬಾಣಿ ಉಡುಗೆ ತೊಟ್ಟು ಮಹಿಳೆಯರು ಪುರುಷರು ಮಿಂಚಿದ್ರೆ ಶಾಸಕ ಚೌಹಾಣ್ ದಂಪತಿ ಕೂಡ ಹೆಜ್ಜೆ ಹಾಕಿದ್ರು. ಕಲರ್ ಬಣ್ಣಗಳು ಎಲ್ಲರ ಮೈ ಮೇಲೆ ಮಿರುಗುಡ್ತಿದ್ರೆ ಡಿಜೆ ಸೌಂಡ್ ಜನರನ್ನ ಆಕರ್ಷಿಸುತ್ತಿತ್ತು. ಕೊಪ್ಪಳ ನಗರದ ಬೀದಿಯಲ್ಲೂ ಹೋಳಿ ವೈಭವ ಕಳೆಗಟ್ಟಿತ್ತು. ದೊಡ್ಡವರಿಂದ ಮಕ್ಕಳವರೆಗೂ ಬಣ್ಣದ ಹಬ್ಬದಲ್ಲಿ ಮುಳುಗೆದ್ದಿದ್ದಾರೆ. ಇನ್ನು ಮಾಜಿ ಸಂಸದ ಸಂಗಣ್ಣ ಕರಡಿ, ಶಾಸಕ ರಾಘವೇಂದ್ರ ಹಿಟ್ನಾಳ ಮ್ಯೂಸಿಕ್ಗೆ ಸಖತ್ ಸ್ಟೆಪ್ ಹಾಕಿದ್ರು. ರಂಗಿನಾಟ ಎಲ್ಲರನ್ನ ಆಕರ್ಷಿಸುವ ಹಬ್ಬ. ಕಲಬುರಗಿ ಜಿಲ್ಲೆಯಾದ್ಯಂತ ಕಲರ್ ಬಣ್ಣಗಳ ಸಂಭ್ರಮ ಜೋರಾಗಿತ್ತು. ಪರಸ್ಪರ ಬಣ್ಣ ಎರಚಿಕೊಂಡು ಸ್ನೇಹ ಪ್ರೀತಿಯಿಂದ ಹೋಳಿ ಹಬ್ಬ ಸಡಗರದಿಂದ ಆಚರಿಸಿದ್ರು. ಇತ್ತ ಕಾರವಾರದಲ್ಲೂ ರಂಗಿನಾಟ ಜೋರಾಗಿತ್ತು. ಬಣ್ಣಗಳನ್ನ ಮೈಮೇಲೆ ಎರಚಿಕೊಂಡು ಸಮುದ್ರದಲ್ಲಿ ಜನ ಮುಳುಗಿದ್ರು. ವಿಧಾನಸೌಧದಲ್ಲೂ ಹೋಳಿ ಸಂಭ್ರಮ. ಒಂದ್ ಕಡೆ ಶಕ್ತಿ ಸೌಧದಲ್ಲಿ ಬಿಸಿ ಚರ್ಚೆ ಆಗ್ತಿದ್ರೆ ವಿಧಾನಸೌಧದ ಹೊರಗೆ ಹೋಳಿ ಸಂಭ್ರಮ ಇತ್ತು. ಕೆಂಗಲ್ ಗೇಟ್ ಬಳಿ ಬಿಜೆಪಿ ನಾಯಕರು ಪರಸ್ಪರ ಬಣ್ಣ ಹಚ್ಚಿ ಹೋಳಿ ಸಂಭ್ರಮಿಸಿದ್ರು. ಉತ್ತರ ಭಾರತದಲ್ಲಿ ಬಣ್ಣದೋಕುಳಿ ಬಲು ಜೋರು. ದಕ್ಷಿಣ ರಾಜ್ಯಗಳಿಗಿಂತ ಉತ್ತರ ಭಾಗದ ರಾಜ್ಯಗಳಲ್ಲಿ ಹೋಳಿ ಹಬ್ಬವನ್ನ ಹೆಚ್ಚು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಉತ್ತರ ಪ್ರದೇಶ, ದೆಹಲಿ, ಗುಜರಾತ್ನಲ್ಲಿ ಜನರು ಬಣ್ಣದೋಕುಳಿಯಲ್ಲಿ ಮಿಂದೆದ್ರು. ಭಾರತ ಬಾಂಗ್ಲಾದೇಶದ ಗಡಿ ಹಾಗೂ ತ್ರಿಪುರದ ಅಗರ್ತಲದಲ್ಲಿ ಭಾರತೀಯ ಸೈನಿಕರು ಬಣ್ಣದಬ್ಬದಲ್ಲಿ ಮುಳುಗಿದ್ರು. ಹೋಳಿ ಹಬ್ಬ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು. ಬಜೆಟ್ನಲ್ಲಿ ಘೋಷಣೆಯಂತೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಧೇಯಕ ತರಲು ಕ್ಯಾಬಿನೆಟ್ ಸಮ್ಮತಿಸಿದೆ. 1 ಕೋಟಿಯವರೆಗಿನ ಕಾಮಗಾರಿಗಳಲ್ಲಿ ಮೀಸಲಾತಿಗೆ ಅವಕಾಶ ಇರಲಿದೆ. ಸಚಿವ ರಾಜಣ್ಣಗೆ ಸಂಪುಟದಿಂದ ಕೋಕ್ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿ ಮೇಲೆ ರಾಜಣ್ಣ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಆದರೆ ತಮ್ಮ ಸಂಬಂಧಿ ರವಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತು ಮಾಡ್ತಿದ್ದಾರೆ.
ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಹೈಕೋರ್ಟ್ ಮಧ್ಯಂತರ ರಿಲೀಫ್ ಕೊಟ್ಟಿದೆ. 1ನೇ ತ್ವರಿತಗತಿ ನ್ಯಾಯಾಲಯ ಜಾರಿ ಮಾಡಿದ್ದ ಕಾಗ್ನಿಜೆನ್ಸ್ ಸಮನ್ಸ್ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ನಾಳೆ ವಿಚಾರಣೆಗೆ ಯಡಿಯೂರಪ್ಪ ಹಾಜರಾಗಬೇಕಿತ್ತು. ಗದಗದ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಜಿರಳೆಗಳದ್ದೇ ಕಾರುಬಾರಾಗಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಸ್ವಚ್ಛ ಮಾಡಿಸಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಇ ಗವರ್ನೆನ್ಸ್ 2024ರ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಸರ್ಕಾರದ ಆಡಳಿತ ಸುಧಾರಣಾ ಸಚಿವಾಲಯವು ಕರ್ನಾಟಕ ಸರ್ಕಾರದ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ಗೆ 2024ನೇ ಸಾಲಿನ ಇ ಗವರ್ನೆನ್ಸ್ 2024 ಗೋಲ್ಡ್ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬೆಂಗಳೂರಲ್ಲಿ ಮತ್ತೆ ಕಸದ ಸಮಸ್ಯೆ ಉಲ್ಬಣಿಸಿದೆ. ಕೊಣ್ಣೂರಿನಲ್ಲಿ ಕಸ ವಿಲೇವಾರಿಗೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಪರಿಣಾಮ ನಗರದಲ್ಲಿನ ಕಸ ವಿಲೇವಾರಿ ಆಗ್ತಿಲ್ಲ. ಕಸ ತುಂಬಿಕೊಂಡು ಲಾರಿ ಆಟೋಗಳು ನಿಂತಲ್ಲೇ ನಿಂತಿವೆ. ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ಕದನ ವಿರಾಮದ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಕ್ಕೆ ಟ್ರಂಪ್ ಮತ್ತು ಮೋದಿ ಅವರಿಗೆ ಧನ್ಯವಾದ ಎಂದು ರಷ್ಯಾ ಅಧ್ಯಕ್ಷ ಪುಟಿನ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಉಕ್ರೇನ್ನಲ್ಲಿ 30 ದಿನಗಳ ಕದನ ವಿರಾಮಕ್ಕಾಗಿ ವಾಷಿಂಗ್ಟನ್ನ ಯೋಜನೆಯ ಕುರಿತು ಪುಟಿನ್ ತಮ್ಮ ಮೊದಲ ಹೇಳಿಕೆ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.